ಶುಭೋದಯ ಎಲ್ಲರಿಗೂ. ಶ್ರೀ ದಾನೇಶ್ವರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಬನ್ನಿ ಇಂದಿನ ದಿನದ ವಿಶೇಷತೆ, ದಿನದ ಪಂಚಾಂಗ ಹಾಗೂ 12 ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ತಿಳಿದುಕೊಳ್ಳೋಣ. ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು, ವಾಸ್ತುತಜ್ಞರು, ಶ್ರೀ ರೇಣುಕ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂಥ ಶ್ರೀಯುತ ಅರ್ಜುನ ಗುರುಜಿಯವರಿಂದ ತಿಳಿದುಕೊಳ್ಳೋಣ ಬನ್ನಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷ ಅನುಷ್ಠಾನವನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಎಲ್ಲರ ಒಳಿತಿಗಾಗಿ ಈ ಅನುಷ್ಠಾನ, ಬನ್ನಿ ಏನು ಅಂತ ನೋಡೋಣ. ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕ ಯಲ್ಲಮ್ಮ ಹಾಗೂ ಮಲೈ ಮಹದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಬಂಧುಗಳೇ, ಈ ದಿನ ತಾರೀಕು 13/10/2025 ಸೋಮವಾರ, ದಕ್ಷಿಣಾಯನ ಶರದೃತು ಶ್ರೀ ವಿಶ್ವವಸು ನಾಮ ಸಂವತ್ಸರದ ಆಶ್ವೀಜ ಮಾಸದ ಕೃಷ್ಣ ಪಕ್ಷದ ಸಪ್ತಮಿ ದಿನ. ಈ ದಿನ ಆರಿದ್ರಾ ನಕ್ಷತ್ರ ಇದೆ. ಶುಭ ಕಾಲ ಬಂದು ಬೆಳಗ್ಗೆ 6 ಗಂಟೆಯಿಂದ 7:30ರವರೆಗೂ ಮತ್ತು ಮಧ್ಯಾಹ್ನ 3 ಗಂಟೆಯಿಂದ 4:30ರವರೆಗೆ ಒಳ್ಳೆ ಶುಭ ಕಾಲವಿದೆ. ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ. ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು, ಯಾವುದಾದ್ರು ಒಂದು ಜಮೀನಿಗೆ ಪೂಜೆ ಪುನಸ್ಕಾರಗಳು ಮಾಡ್ತಕ್ಕಂಥ, ಮನೆ ಕಟ್ಟೋ ಯೋಗ ಬಲ, ಗಾಡಿ ಖರೀದಿ ಮಾಡ್ತಕ್ಕಂಥದ್ದು, ಗಾಡಿ ತೊಗೊಂಬರ್ತಕ್ಕಂಥದ್ದು, ಯಾವುದಾದ್ರು ಒಂದು ಒಳ್ಳೆಯ ಶುಭ ಕಾರ್ಯಗಳನ್ನು ಮಾಡ್ಕೊಂಬಿಡಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಇವತ್ತು 12 ರಾಶಿಗಳಿಗೆ ಫಲಾಫಲಗಳು ಯಾವ ರೀತಿ ಇದೆ ನೋಡೋ ಬನ್ನಿ. ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ, ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧ ಶುಕ್ರ ಶನಿ ಬೇಶ್ಚ ರಾಹುವೇ ಕೇತುವೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಜಯಸೇ ಭೌರವ್ನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಿಯೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನ ಮೊದಲನೇ ರಾಶಿಯಾಗಿರ್ತಕ್ಕಂಥ ಮೇಷರಾಶಿ ಕಡೆ ಗಮನ ಕೊಡೋಣ. ಮೇಷರಾಶಿಯವರಿಗೆ ಈ ದಿನ ಸ್ವಲ್ಪ ಮಟ್ಟಿಗೆ ಯೋಚನೆ ಆಗ್ತಕ್ಕಂಥದ್ದು, ಫೀಲಿಂಗ್ ಆಗ್ತಕ್ಕಂಥದ್ದು, ತನ್ನನ್ನು ನಂಬಿರ್ತಕ್ಕಂಥವ್ರಿಗೆ ಏನಾದರೂ ಒಂದು ಮರುಪಕಾರ ಮಾಡ್ಕೋಬೇಕು, ಅವ್ರ ಹತ್ರ ಚೆನ್ನಾಗಿರಬೇಕು, ಅವ್ರಿಗೇನಾದ್ರು ಸಹಾಯ ಮಾಡಬೇಕು ಅಂತ ಮೇಷರಾಶಿಯವರು ಹಂಬಲಿಸ್ತಾ ಇರ್ತಾರೆ. ಅವ್ರಿಗೆ ನೀವು ಯಾರು ಪ್ರೀತಿ ಪಾತ್ರರಾಗಿರ್ತೀರಿ ಅವ್ರಿಗೆ ಚೆನ್ನಾಗಿ ನೋಡ್ಕೊಳ್ಳಿ, ಒಳ್ಳೆಯದಾಗುತ್ತೆ ನಿಮಗೆ. ವೃಷಭರಾಶಿಯವರಿಗೆ ಮಹತ್ತರವಾಗಿರ್ತಕ್ಕಂಥ ಒಂದು ದೃಷ್ಟಿಯನ್ನು ಇಟ್ಕೊಂಡು ಒಂದು ಕೆಲಸವನ್ನು ಮಾಡ್ತೀರಿ. ಈ ದಿನ ತುಂಬ ಚೆನ್ನಾಗಿ ಅಚೀವ್ಮೆಂಟ್ ಆಗ್ತಕ್ಕಂಥದ್ದು. ಮಿಥುನ ರಾಶಿಯವರಿಗೆ ಉದಾರತೆಯಿಂದ ಕೂಡಿರ್ತೀರಿ, ಅಂದರೆ ಹೆಲ್ಪಿಂಗ್ ನೇಚರ್ ಮಾಡ್ತೀರಿ ಬೇರೆಯವ್ರಿಗೆ. ಕಟಕ ರಾಶಿಯವರಿಗೆ ಅನುಗ್ರಹಪ್ರದವಾಗಿರ್ತಕ್ಕಂಥ ಒಂದು ದೈವಶಕ್ತಿಯ ಪ್ರೇರಣೆ ಈ ದಿನ ನಿಮಗೆ ಉಂಟಾಗ್ತಕ್ಕಂಥದ್ದು ಕಟಕ ರಾಶಿಯವರಿಗೆ. ಯಾಕಂದರೆ ಮನಸ್ಕಾರಕ ಚಂದ್ರ ಇರ್ತಕ್ಕಂಥದ್ದು. ಹಾಗಾಗಿ ದಯವಿಟ್ಟು ಈ ದಿನ ಎಲ್ಲಾದ್ರೂ ಸ್ಕಂದನ ಆಲಯಕ್ಕೆ ಯಾರಾದರೂ ದಯವಿಟ್ಟು ಕಟಕ ರಾಶಿಯವರಿದ್ದರೆ ಸ್ಕಂದನ ಆಲಯಕ್ಕೆ ಹೋಗಿ ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಸಿಂಹರಾಶಿಯವರಿಗೆ ಯಶಸ್ಸು, ಕೀರ್ತಿ, ಲಾಭ ಸಿಗ್ತಕ್ಕಂಥ ದಿನ ಈ ದಿನ. ಕನ್ಯಾ ರಾಶಿಯವರಿಗೆ ಸುಖ, ಸಂತೋಷ, ಸಮೃದ್ಧಿ ಕೂಡಿರ್ತಕ್ಕಂಥದ್ದು, ಲವಲವಿಕೆ ಆಗಿರ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ. ತುಲಾರಾಶಿಯವರಿಗೆ ತಾಳ್ಮೆ ಕಳ್ಕೊತೀರಿ, ಕೋಪಕ್ಕೆ, ಉದ್ರೇಕಕ್ಕೆ ಒಳಗಾಗ್ತೀರಿ, ಹುಷಾರಾಗಿರಿ ಸ್ವಲ್ಪ. ವೃಶ್ಚಿಕ ರಾಶಿಯವ್ರಿಗಂತೂ ಅಪೇಕ್ಷೆಗೆ ಮೀರಿಕ್ಕಿಂತ ನಿಮಗೆ ಲಾಭ ಸಿಗ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ. ಧನುಷು ರಾಶಿಯವ್ರಿಗಂತೂ ನಿಮಗೆ ಈ ದಿನ ತುಂಬ ದುಃಖಕರವಾಗಿರ್ತಕ್ಕಂಥ ವಾತಾವರಣ, ಖಂಡಿತವಾಗಿ ದುಃಖಕರವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು. ಮಕರ ರಾಶಿಯವರಿಗೆ ಸಾಧನೆ ತೋರಿಸುವಂಥ ದಿನ ಈ ದಿನ, ತುಂಬ ಚೆನ್ನಾಗಿರ್ತೀರ. ಕುಂಭರಾಶಿಯವರಿಗೆ ಒತ್ತಡ ಆಗ್ತಕ್ಕಂಥದ್ದು ಜಾಸ್ತಿ, ನಿಮಗೆ ಅತಿರೇಕವಾಗಿರ್ತಕ್ಕಂಥ ನಡೀತಾ ಇರ್ತಕ್ಕಂಥದ್ದು. ಮೀನರಾಶಿಯವರಿಗೆ ಜಯ ಕಟ್ಟಿಟ್ಟ ಬುಟ್ಟಿ ಅಂತಲೇ ಹೇಳ್ಬೋದು. ಈ ದಿನ ತುಂಬ ಚೆನ್ನಾಗಿರ್ತೀರ, ಈ ದಿನ ನಿಮಗೆ ಒಳ್ಳೆಯದಾಗುತ್ತೆ. ಹೀಗೆ 12 ರಾಶಿಗಳಿಗೆ ಫಲಾಫಲಗಳುಂಟು. ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕ ಯಲ್ಲಮ್ಮ ಹಾಗೂ ಮಲೈ ಮಹದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಉಧೋ ಯಲ್ಲಮ್ಮ, ಉಧೋ ಯಲ್ಲಮ್ಮ. ಈ ದಿನ ಬಂಧುಗಳೇ ಸೋಮವಾರ ಆಗಿರೋದ್ರಿಂದ ತಾಯಿಯ ಒಂದು ಅನುಷ್ಠಾನವನ್ನು, ಅಂದರೆ ನಿಮ್ಮ ಮನೆಯಲ್ಲಿ ನೀವು ಮಾಡ್ತಕ್ಕಂಥ ಒಂದು ಅನುಷ್ಠಾನವನ್ನು ನೀವು ಮಾಡ್ಕೊಳ್ಳಿ, ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಮನೆಯಲ್ಲಿರ್ತಕ್ಕಂಥ ಲವಣ ಅಂದರೆ ಉಪ್ಪು, ಆ ಉಪ್ಪನ್ನು ಒಂದು ಗ್ಲಾಸ್ ಒಳಗಡೆ, ಗಾಜಿನ ಗ್ಲಾಸ್ ಒಳಗಡೆ ಈ ದಿನ ಪ್ರತಿ ಒಂದು ಆ ಗ್ಲಾಸ್ ಒಳಗಡೆ ಇಟ್ಕೊಳ್ಳಿ, ಇಲ್ಲ ಇಡಿಯಾಗಿ ಇಟ್ಕೊಳ್ಳಿ, ಇಲ್ಲ ಗ್ಲಾಸಲ್ಲಿ, ಗಾಜಿನ ಗ್ಲಾಸಲ್ಲಿ ಇಟ್ಕೊಂಡು ಪ್ರತಿಯೊಬ್ಬರಿಗೂ ದೃಷ್ಟಿ ತೆಗೆದು ಗಿಡದ ಮೇಲೆ ಹಾಕಿ ಈ ದಿನ. ಯಾಕಂದರೆ ಈ ದಿನ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಆರಿದ್ರಾ ನಕ್ಷತ್ರ ಇರ್ತಕ್ಕಂಥದ್ದು. ಆರಿದ್ರಾ ನಕ್ಷತ್ರದಲ್ಲಿ ಯಾವಾಗ ನಾವು ಉಪ್ಪಿನ ಒಂದು ದೃಷ್ಟಿಯನ್ನು ತೆಗೆದುಬಿಟ್ಟು ಗಿಡದ ಮೇಲೆ ಹಾಕ್ತೀವೋ ಅಲ್ಲಿ ದರಿದ್ರ ನಿವಾರಣೆ ಆಗ್ತಕ್ಕಂಥದ್ದು. ಮನೆಯಲ್ಲಿ ಅಶುಭ ಯಾವುದಾದ್ರು ಇದ್ದರೂ ಕೂಡ ಅದೆಲ್ಲ ಹೋಗ್ತಕ್ಕಂಥದ್ದು. ನೆಗೆಟಿವ್ ಥಾಟ್ ಏನಾದ್ರು ಇದ್ದರೂ ಕೂಡ ಅದನ್ನು ಕ್ಲಿಯರ್ ಆಗ್ತಕ್ಕಂಥದ್ದು. ಪಾಸಿಟಿವ್ ಎನರ್ಜಿ ಅಂತ ಮನೇಲಿ ಬರ್ತಕ್ಕಂಥದ್ದು, ಅಂದರೆ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಎನರ್ಜಿ ನಮಗೆ ಕೊಡ್ತಕ್ಕಂಥದ್ದು. ಈಗ ಪ್ರತಿಯೊಬ್ಬರಿಗೂ ಶತ್ರುಗಳು ಅನ್ನೋದು, ಎನಿಮಿ ಅನ್ನೋರು ಇದ್ದೇ ಇರ್ತಾರೆ. ಅಂಥವ್ರಿಗೆ ಈ ರೀತಿ ನಾವು ಮನೆ ಒಳಗಡೆ ಒಂದು ಗ್ಲಾಸಲ್ಲಾದರೂ ಇಟ್ಕೊಳ್ಳಿ, ಗಾಜಿನ ಗ್ಲಾಸಲ್ಲಿ, ಇಲ್ಲ ಕೈಯಲ್ಲಾದರೂ ಇಟ್ಕೊಳ್ಳಿ, ಈ ದೃಷ್ಟಿ ತಗೊಳ್ಳಿ 3 ಸಲ ಗಿಡದ ಮೇಲೆ ಹಾಕಿ.
ಖಂಡಿತವಾಗೂ ನಿಮ್ಗೆ ಒಳ್ಳೆಯದಾಗುತ್ತೆ. ಒಳ್ಳೇದು ಮಾಡ್ಕೊಳ್ಳಿ. ಈ ರೀತಿ ಅನುಕೂಲ ಆಗಲಿ ನಿಮಗೆ. ಲೋಕೋ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಅದರಲ್ಲಿ ಇಂದಿನ 12 ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ, ಹಾಗೆ ಇವತ್ತಿನ ವಿಡಿಯೋದಲ್ಲಿ ಒಂದು ವಿಶೇಷ ಅನುಷ್ಠಾನವನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ ಗುರುಗಳು. ಎಲ್ಲರೂ ಈ ಅನುಷ್ಠಾನವನ್ನ ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ನಿಮ್ಗೇನಾದ್ರೂ ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡ್ಬೋದು. ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ. ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.